ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತಿನ ತರಗತಿಯಲ್ಲಿ ಪಿ ಯು ಲೆಕ್ಚರ್ಸ್ ಸಂಬಂಧಪಟ್ಟಿರ್ತಕ್ಕಂಥ ಹಿಸ್ಟ್ರಿ ಸಿಲೆಬಸ್ ಹೇಳ್ತಾ ಹೋಗ್ತೀನಿ. ಇಲ್ಲಿ ಬರ್ತಕ್ಕಂಥದ್ದು ಸಿಲೆಬಸ್ ಫಾರ್ ಹಿಸ್ಟ್ರಿ ಪೇಪರ್ ಒನ್ನಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ವಿಷಯಗಳನ್ನು ಕೇಳ್ತಾರೆ ಅನ್ನೋದಾದರೆ, ಫಸ್ಟು ಸೆಕ್ಷನ್ 1ನಲ್ಲಿ ಹಿಸ್ಟೋರಿಕಲ್ ಮೆಥಡ್ ಬಗ್ಗೆ ಅವರು ಕೇಳ್ತಾ ಹೋಗ್ತಾರೆ. ಅದರಲ್ಲಿ ಚಾಪ್ಟರ್ 1 ದ ಡೆಫಿನೇಷನ್ ಆಫ್ ದ ನೇಚರ್ ಆಫ್ ಹಿಸ್ಟ್ರಿ ಆಗಿರ್ಬೋದು, ವೆದರ್ ಹಿಸ್ಟ್ರಿ ಈಸ್ ಸೈನ್ಸ್ ಆರ್ಟ್ ಬಗ್ಗೆ ಕೇಳ್ತಾರೆ. ಅಲ್ಲಿ ಚಾಪ್ಟರ್ 2ನಲ್ಲಿ ಹಿಸ್ಟ್ರಿ ಆ್ಯಂಡ್ ಅದರ್ ಸೋಷಿಯಲ್ ಸೈನ್ಸು, ದ ರಿಲೇಷನ್ಶಿಪ್ ವಿತ್ ಎಕನಾಮಿಕ್ಸು, ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು, ಸೋಷಾಲಜಿ, ಫಿಲಾಸಫಿ ಆ್ಯಂಡ್ ಲಿಟ್ರೇಚರ್ ಬಗ್ಗೆ. ಚಾಪ್ಟರ್ 3 ಇಲ್ಲಿ ಹಿಸ್ಟ್ರಿ ಆ್ಯಂಡ್ ಇಟ್ ಈಸ್ ದ ಅನೆಸೆಲರ್ಸ್ ಆರ್ಕೋಲಜಿಸ್ ಆಗಿರ್ಬೋದು, ಎಪೋಗ್ರಫಿ ಆ್ಯಂಡ್ ನ್ಯೂಮೋಲಿಟಿಕ್ಸ್ ಬಗ್ಗೆ ಕೇಳ್ತಾರೆ. ಚಾಪ್ಟರ್ 4 ಇಂಟರ್ನ್ಯಾಷನಲ್ ಕ್ರಿಟಿಸಿಸಮ್, ಜಾಬ್ ಆಫ್ ಇಂಟರ್ನೆಟ್ ಕ್ರಿಟಿಸಿಸಮ್, ಎಕ್ಸ್ಟರ್ನಲ್ ಕ್ರಿಟಿಸಿಸಮ್ ಬಗ್ಗೆ ಕೇಳ್ತಾರೆ, ನೋಡ್ಬೋದು. ನೆಕ್ಸ್ಟ್ ಸೆಕ್ಷನ್ 2ನಲ್ಲಿ ಹಿಸ್ಟ್ರೋಗ್ರಫಿ, ಇದು ನೋಡಿ ಹಿಸ್ಟ್ರಿಕಲ್ ಮೆಥಡ್ ಬಗ್ಗೆ, ಏನು ಸಾಮಾನ್ಯವಾಗಿರ್ತಕ್ಕಂಥ ಏನು ಹಿಸ್ಟ್ರಿ ಬಗ್ಗೆ ಆಗಿರ್ಬೋದು, ಸೈನ್ಸ್ ಆ್ಯಂಡ್ ಆರ್ಟ್ಸು, ಹಿಸ್ಟ್ರಿ ಆಫ್ ದ ಸೋಷಿಯಲ್ ಸೈನ್ಸು, ಸಮಾಜ ವಿಜ್ಞಾನ ಹೇಗೆ ಬರುತ್ತೋ, ರಿಲೇಷನ್ಶಿಪ್ ವಿತ್ ಎಕನಾಮಿಕ್ಸ್, ಸಮಾಜದಲ್ಲಿ ಆರ್ಥಿಕತೆ ಹೇಗೆ ಬರುತ್ತೆ ಅನ್ನೋದು ಓದಬೇಕು. ಸೆಕ್ಷನ್ 2 ಹಿಸ್ಟ್ರೋಗ್ರಫಿ ಬಗ್ಗೆ ಚಾಪ್ಟರ್ 1 ವೆಸ್ಟರ್ನ್ ಹಿಸ್ಟ್ರೋಗ್ರಫಿ ಆಗಿರ್ಬೋದು, ಗ್ರೀಕ್, ರೋಮನ್ ಮತ್ತು ಚರ್ಚ್ ಹಿಸ್ಟ್ರೋಗ್ರಫಿ, ಈಸ್ ಅಗಸ್ಟೈನ್ ಆಗಿರ್ಬೋದು, ಮಾಡರ್ನ್ ಹಿಸ್ಟೋಗ್ರಫಿ ಮತ್ತು ರೇಂಕ್ ಆಗಿರ್ಬೋದು, ಕಮ್ ಔಟ್ ದ ಕಾರ್ಲ್ ಮಾರ್ಕ್ಸ್ ಆಗಿರ್ಬೋದು. ಚಾಪ್ಟರ್ 2 ಇದರಲ್ಲಿ ಇಂಡಿಯನ್ ಹಿಸ್ಟೋಗ್ರಫಿ ಆಗಿರ್ಬೋದು, ಕೊಲೋನಿಯಲ್ ನ್ಯಾಷನಲಿಸ್ಟ್ ಆಗಿರ್ಬೋದು, ಲೆಫ್ಟಿಸ್ಟ್ ಸ್ಕೂಲ್, ಸ್ಟಟ್ಲೆನ್ ಸ್ಕೂಲ್ ಬಗ್ಗೆ ಓದಬೇಕು. ಸೆಕ್ಷನ್ 3ನಲ್ಲಿ ಅನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ ಚಾಪ್ಟರ್ 1ನಲ್ಲಿ ಸೋರ್ಸ್ ಆಫ್ ಹರಪ್ಪ ಸಿವಿಲೈಸೇಷನ್ ಆ್ಯಂಡ್ ಕಲ್ಚರಲ್, ಎಕನಾಮಿಕ್, ಅಗ್ರಿಕಲ್ಚರ್, ಕ್ರಾಫ್ಟ್ ಬಗ್ಗೆ ಓದಬೇಕು. ಇಲ್ಲಿ ಅನ್ಷಿಯಂಟ್ ಅಂದರೆ ಅಲ್ಲಿ ಹರಪ್ಪ ನಾಗರಿಕತೆ ಬಗ್ಗೆ ಏನೈತಲ್ಲ ಅದನ್ನು ಓದಬೇಕಾಗುತ್ತದೆ ಸಂಪೂರ್ಣವಾಗಿ. ಚಾಪ್ಟರ್ 2ನಲ್ಲಿ ವೇದಿಕ್ ಏಜ್, ವೇದಗಳ ನಾಗರಿಕತೆ ಬಗ್ಗೆ ಆಗಿರ್ಬೋದು, ಸೋರ್ಸ್ ವೇದಿಕ್ ಸೊಸೈಟಿ ಆ್ಯಂಡ್ ಎಕನಾಮಿ ಆಗಿರ್ಬೋದು, ಟ್ರಾನ್ಸಾಕ್ಷನ್ ಆಫ್ ಮನಿ ಆ್ಯಂಡ್ ಮಾರ್ಕೆಟ್, ಅಲ್ಲಿ ವ್ಯವಹಾರ ಹೆಂಗೆ ನಡೀತಿತ್ತು, ವೇದಗಳ ನಾಗರಿಕತೆಯಲ್ಲಿ ವ್ಯವಹಾರದ ಬಗ್ಗೆ ಅವರು ಏನು ಓದಬೇಕಾಗುತ್ತೆ ಅಂತ ಹೇಳಿದ್ದಾರೆ ಇಲ್ಲಿ ಲೆಕ್ಚರ್ಸ್ ಹಿಸ್ಟ್ರಿ ಸಿಲೆಬಸ್ನಲ್ಲಿ. ದ ರೈಸ್ ಆಫ್ ದ ನ್ಯೂ ರಿಲಿಜನ್ಸ್, ಜೈನಿಸಮ್, ಬುದ್ಧಿಸಮ್ ಮತ್ತು ದ ಮೆಟೀರಿಯಲ್ ಆಫ್ ಬ್ಯಾಕ್ಗ್ರೌಂಡ್, ಇಲ್ಲಿ ಜೈನ ಮತ್ತು ಬೌದ್ಧ ಧರ್ಮದಲ್ಲಿರ್ತಕ್ಕಂಥ ಹಿಂದಿನ ಯಾವ ರೀತಿ ಹುಟ್ಕೊಂಬಂತು ಅನ್ನೋದ್ರ ಬಗ್ಗೆ ಓದಬೇಕು. ಚಾಪ್ಟರ್ 4 ದ ಏಜ್ ಆಫ್ ದ ಮೈಸೂರ್, ರೈಸ್ ಆಫ್ ದ ಕಿಂಗ್ಡಮ್ ಆಫ್ ದ ಮಗಧ ಆಗಿರ್ಬೋದು, ಚಂದ್ರಗುಪ್ತ ಮೌರ್ಯ, ಅಶೋಕ ಅಂಡ್ ಈಸ್ ದ ಸಕ್ಸಸ್, ದ ಅರ್ಥಸ್ಟ್ರ್ ಆಫ್ ಇಂಡಿಯನ್ ಅಶೋಕ ಎಡಿಕ್ಟ್, ಇಂಪಾರ್ಟೆಂಟ್ ಆಫ್ ದ ಎಡಿಕ್ಟ್ಸ್, ಎಕನಾಮಿ ಆಫ್ ದ ಸೊಸೈಟಿ, ಅಶೋಕ ಪಾಲಿಸಿ ಧರ್ಮ ಆಗಿರ್ಬೋದು. ಮತ್ತು ಚಾಪ್ಟರ್ 5 ಡಿಕ್ಲೈನ್ ಆಫ್ ದ ಮೌರ್ಯ, ಕುಶಾಣ, ಕಾನಿಸ್ಕ, ಟ್ರೇಡ್ ಇನ್ಲ್ಯಾಂಡ್, ಫಾರ್ಗಿನ್ ಆಫ್ ಚಂದ್ರಗುಪ್ತ, ಸ್ಕೂಲ್ ಆಫ್ ದ ಆರ್ಟ್ಸ್. ಚಾಪ್ಟರ್ 4 ದ ರೈಸ್ ಆಫ್ ದ ಗುಪ್ತ, ಸಮುದ್ರಗುಪ್ತ ಆಗಿರ್ಬೋದು, ಮತ್ತು ಏನದು ಅಚೀವ್ಮೆಂಟ್ ಆಫ್ ದ ಚಂದ್ರಗುಪ್ತ 2, ಮತ್ತು ಡಿಸ್ಕನರೇಷನ್ ಆಫ್ ದ ಎಂಪರ್ ಆಫ್ ಉನು, ಇನ್ವೈನ್ಸ್ ಆಫ್ ಎಕನಾಮಿ ಅಂಡ್ ಸೊಸೈಟಿ, ಅಗ್ರಿಕಲ್ಚರ್ ಬಗ್ಗೆ, ಅಂಡ್ ಗ್ರ್ಯಾಂಡ್ಸ್ ಆಫ್ ಡಿಕ್ಲೈನ್ ಆಫ್ ದ ಟ್ರೇಡ್ ಅಂಡ್ ಡೆಕ್ಕಿ ಆಫ್ ದ ಟೌನ್, ದ ಡೆಬಿಟ್ ಆಫ್ ದ ಇಂಡಿಯನ್ ಫೆಡರಲಿಸಮ್, ಕಲ್ಚರಲ್ ಕಾಂಟ್ರಿಬ್ಯೂಷನ್ ಆಫ್ ರಿಲಿಜನ್ಸ್, ಲಿಟ್ರೇಚರ್, ಸೈನ್ಸ್ ಅಂಡ್ ಆರ್ಟ್ಸ್ ಅಂಡ್ ಆರ್ಟಿಕಲ್ಚರ್ ಬಗ್ಗೆ. ಚಾಪ್ಟರ್ 7 ಹರ್ಷವರ್ಧನ ಆಫ್ ಕೌನೌಜ್, ಎಜುಕೇಷನ್, ಬುದ್ಧಿಸಮ್. ಚಾಪ್ಟರ್ 8 ಏಜ್ ಆಫ್ ದ ಚಾಲುಕ್ಯ, ರಾಷ್ಟ್ರಕೂಟ, ಪಲ್ಲವ ಅಂಡ್ ಚೋಲಾಸ್ ಬಗ್ಗೆ. ದ ರೈಸ್ ಆಫ್ ದ ಚಾಲುಕ್ಯ, ಪುಲಿಕೇಶಿ, ಎರಡನೇ ಪುಲಿಕೇಶಿ ಬಗ್ಗೆ, ರಿಲೇಷನ್ ವಿತ್ ದ ಕೌನೌಜ್ ಆಫ್ ಪಲ್ಲವಸ್, ದ ರೈಸ್ ಆಫ್ ದ ಪಲ್ಲವಸ್, ಮಹೇಂದ್ರವರ್ಮ, ನರಸಿಂಹವರ್ಮ, ದ ರಿಲೇಷನ್ ಆಫ್ ಚಾಲುಕ್ಯ ಫಾದರ್ ತಮಿಳು ಪವರ್, ದ ರಾಷ್ಟ್ರಕೂಟ, ಗೋವಿಂದ 3, ಅಮೋಘ ವರ್ಷ, ದ ರಿಲೇಷನ್ ನಾರ್ತ್, ಎಕ್ಸ್ಪೆಂಡೇಷನ್ ಆಫ್ ದ ಸೌತ್. ದಕ್ಷಿಣ ಆಗಿರ್ತಕ್ಕಂಥ ಭಾರತದಲ್ಲಿ ಅವರು ಯಾವ ರೀತಿಯಾಗಿರ್ತಕ್ಕಂಥ ಸಂಬಂಧವನ್ನು ಹೊಂದಿದ್ರು ಅನ್ನೋದು ನೀವು ಓದಬೇಕಾಗುತ್ತೆ ನೋಡಿ. ಇಂಡಿಯನ್ ಹಿಸ್ಟ್ರಿಯಲ್ಲಿ ಇದು ಈ ಥರ ಕೇಳ್ತಾರೆ ಅವರು. ಚಾಪ್ಟರ್ 9 ದ ರೈಸ್ ಆಫ್ ದ ಚೋಲ, ರಾಜರಾಜ 1, ರಾಜೇಂದ್ರ 1, ಎಕನಾಮಿ, ಸೊಸೈಟಿ, ಟ್ರೇಡ್ ಅಂಡ್ ಅಗ್ರಿಕಲ್ಚರ್, ಅಡ್ಮಿನಿಸ್ಟ್ರೇಷನ್ ಆಫ್ ದ ಚೋಲಾಸ್ ಅಂಡ್ ದ ಸೆಂಟ್ರಲ್ ಲೋಕಲ್ ಆಫ್ ದ ಗೋರ್ಮೆಂಟ್. ಚಾಪ್ಟರ್ 10 ಆರ್ಟ್ ಅಂಡ್ ಆರ್ಟಿಕಲ್ಚರ್ ಆಫ್ ದ ಸೈಲೆಂಟ್ ಫ್ಯೂಚರ್ ಆಫ್ ದ ಚಾಲುಕ್ಯ ಅಂಡ್ ರಾಷ್ಟ್ರಕೂಟ ಸ್ಟೈಲ್,
ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಎಲ್ಲೋರ, ಅಜಂತಾ ಆ್ಯಂಡ್ ಎಲಿಫೆಂಟಾ. ಮತ್ತು ಪೇಪರ್ ಟೂನಲ್ಲಿ ಇದು ಪೇಪರ್ ಒನ್ನಲ್ಲಿ ಕೇಳಿರ್ತಕ್ಕಂಥದ್ದು ಇಷ್ಟು. ಈಗ ಮತ್ತು ಪೇಪರ್ ಟೂನಲ್ಲಿ ಯಾವ ರೀತಿ ಆಗಿರ್ತಕ್ಕಂಥ ಕೇಳ್ತಾರೆ ಅನ್ನೋದಾದರೆ, ಸೆಕ್ಷನ್ 4ನಲ್ಲಿ ಮೆಡಿವಲ್ ಇಂಡಿಯನ್ ಹಿಸ್ಟ್ರಿ ಬಗ್ಗೆ. ಚಾಪ್ಟರ್ 1 ದ ರೈಸ್ ಆಫ್ ದ ರಜಪೂತ, ಆರಿಜಿನ್ ಆಫ್ ಸೊಸೈಟಿ, ಎಕನಾಮಿ ಆ್ಯಂಡ್ ಪೊಲಿಟಿ, ಲಿಟ್ರೇಚರ್ ಆ್ಯಂಡ್ ಆರ್ಟ್ ಆ್ಯಂಡ್ ಆರ್ಟಿಕಲ್ಚರ್ ಬಗ್ಗೆ. ಚಾಪ್ಟರ್ 2 ದ ಹೊಯ್ಸಳ, ದ್ವಾರ ಸಮುದ್ರ, ವಿಷ್ಣುವರ್ಧನ, ಬಲ್ಲಾಳ, ಬಲ್ಲಾಳ 1, ಬಲ್ಲಾಳ 3, ಕಲ್ಚರ್ ಆಫ್ ಕಾಂಟ್ರಿಬ್ಯೂಷನ್ಸ್. ಚಾಪ್ಟರ್ 3 ದ ಫೌಂಡೇಶನ್ ಆಫ್ ವಿಜಯನಗರ, ಕೃಷ್ಣದೇವರಾಯ, ಲೈಫ್ ಆಫ್ ದ ಅಚೀವ್ಮೆಂಟ್, ಫಾರ್ಗಿನ್ ಅಕೌಂಟ್ ಆಫ್ ದ ಡಿಕ್ಲೈನ್ ಆಫ್ ದ ಎಂಪೈರ್ ಆಫ್ ಕಲ್ಚರಲ್ ಕಾಂಟ್ರಿಬ್ಯೂಷನ್. ಚಾಪ್ಟರ್ 4 ದ ಬಾದಾಮಿ ಕಿಂಗ್ಡಮ್ ಆಫ್ ದ ಮೊಹಮ್ಮದ್ ಗವಾನ್, ರೈಸ್ ಆಫ್ ದ ಆದಿಲ್ ಶಾಹಿ ಆಫ್ ದ ಬಿಜಾಪುರ, ಇಬ್ರಾಹಿಂ ಆದಿಲ್ ಶಾಹ, ದ ಕಾಂಟ್ರಿಬ್ಯೂಷನ್ ಆರ್ಟ್ ಅಂಡ್ ಆರ್ಟಿಕಲ್ಚರ್. ಚಾಪ್ಟರ್ 5 ಟಸ್ಕನ್ ಕಾನ್ಸ್ಟಿಟ್ಯೂಟ್ ಆಫ್ ದ ನಾರ್ತ್ ಇಂಡಿಯಾ, ಗೆಸ್ ಇನ್ ಕಾನ್ಸ್ಟಿಟ್ಯೂಷನ್ ಆಫ್ ದ ಫೌಂಡೇಶನ್ ಆಫ್ ಡೆಲ್ಲಿ ಸುಲ್ತಾನಸ್, ಎರ್ಲಿ ಸುಲ್ತಾನ, ದ ಕಾನ್ಸಂಟ್ರೇಷನ್ ಆಫ್ ತುರ್ಕಿಸ್ ಪವರ್ ಬಗ್ಗೆ. ದ ರೈಸ್ ಆಫ್ ದ ಸೆಂಟ್ರಲೈಸ್ ಡೆಪೋಟಿಸಮ್, ಅಲಾವುದ್ದೀನ್ ಖಿಲ್ಜಿ, ಮೊಹಮ್ಮದ್ ಬಿನ್ ತುಗ್ಲಕ್ ಇಸ್ ಎಕ್ಸ್ಪೆರಿಮೆಂಟ್, ಮತ್ತು ಅಡ್ಮಿನಿಸ್ಟ್ರೇಷನ್ ಆಫ್ ದ ಡೆಲ್ಲಿ ಸುಲ್ತಾನಸ್, ಡಿಕ್ಲೈನ್ ಆಫ್ ಈಸ್ ಸುಲ್ತಾನ, ದ ಸೈಯದ್ ಅಂಡ್ ಲೂಯಿ ಸರ್ಕಮ್ವೆನ್ಷನ್ ಆಫ್ ದ ಲೀಡಿಂಗ್ ಟು ದ ಫಸ್ಟ್ ಬ್ಯಾಟಲ್ ಆಫ್ ದ ಪಾನಿಪತ್. ಚಾಪ್ಟರ್ 6 ಭಕ್ತಿ ಮೂಮೆಂಟ್, ದ ಫ್ಯೂಚರ್ ಆಫ್ ದ ರಾಮಾನುಜಾಚಾರ್ಯ, ಮಧ್ವಾಚಾರ್ಯ, ಬಸವೇಶ್ವರ, ರಾಮಾನಂದ, ಕಬೀರ, ನಾನಕ್, ಚೈತನ್ಯ, ಮೀರಾಬಾಯಿ, ಸೂಫಿಸಮ್, ಈ ರೀತಿ ಓದಬೇಕು. ಅಲ್ಲಿ ಸಂತರಗಳ ಬಗ್ಗೆ ಕೇಳ್ತಾರೆ ಚಾಪ್ಟರ್ 6ನಲ್ಲಿ ಟೋಟಲಿ. ಚಾಪ್ಟರ್ 7 ದ ಫೌಂಡೇಶನ್ ಆಫ್ ದ ಮೊಘಲ್ ಎಂಪೈರ್, ಬಾಬರ್ ಹುಮಾಯೂನ್ ಆಗಿರ್ಬೋದು, ದ ಸೆಕೆಂಡ್ ಬ್ಯಾಟಲ್ ಆಫ್ ದ ಪಾನಿಪತ್, ಟ್ರಿಂಪ್ ಆಫ್ ದ ಮೊಘಲಾಸ್, ದ ಅಕ್ಬರ್, ರೈಸ್ ಆಫ್ ದ ಕಾಂಟ್ರಿಬ್ಯೂಷನ್ ಆಫ್ ದ ಮೊಘಲ್ ಪವರ್, ಕಂಗ್ರೆಟ್ಸ್ ಆಫ್ ದ ಅನೆಕ್ಷನೇಷನ್ ಅಂಡ್ ಟ್ರಿಂಪ್ ಆಫ್ ದ ಅಕ್ಬರ್. ಚಾಪ್ಟರ್ 8ನಲ್ಲಿ ಡಿಕ್ಲೈನ್ ಮೊಘಲ್ಸ್ ಆಫ್ ದ ಔರಂಗಜೇಬ್. ಚಾಪ್ಟರ್ 9 ಸೊಸೈಟಿ, ಎಕನಾಮಿ ಅಂಡ್ ಕಲ್ಚರ್, ಲಿಟ್ರೇಚರ್, ಆರ್ಟ್ ಅಂಡ್ ಆರ್ಟಿಕಲ್ಚರ್ ಅಂಡರ್ ಸುಲ್ತಾನ್ ಆಫ್ ಡೆಲ್ಲಿ, ದ ಕಾನ್ಸೆಪ್ಟ್ ಆಫ್ ದ ಅರ್ಬನ್ ರೂರಲ್ ರಿವಲ್ಯೂಷನ್, ದ ಖಲಿದ್ ಅಂಡ್ ಇಕ್ವತ್, ದ ಸ್ಟೇಟ್ ಆಫ್ ದ ಅಸ್ಲಾನ್ ಲ್ಯಾಂಡೆಡ್ ಆಫ್ ದ ಅಲೇಟ್ಸ್, ಮತ್ತು ಅಗಾರಿಯನ್ ಪಾಲಿಸಿ ಆ್ಯಂಡ್ ಮಾರ್ಕೆಟ್ ರೆಗ್ಯುಲೇಷನ್, ಅಲ್ಲಾವುದ್ದೀನ್ ಖಿಲ್ಜಿ ಬಗ್ಗೆ. ಅಲ್ಲಿ ಅಂದರೆ ಅಲ್ಲಾವುದ್ದೀನ್ ಖಿಲ್ಜಿ ಅಲ್ಲಿ ಮಾರುಕಟ್ಟೆ ಆಗಿರ್ತಕ್ಕಂಥ ರೂಲ್ಸ್ ತಂದಲ್ಲ, ಅದನ್ನ ಬಗ್ಗೆ ಅಲ್ಲಿ ಸ್ಟಡಿ ಮಾಡಬೇಕಾಗತ್ತೆ. ಚಾಪ್ಟರ್ 10 ಮೊಘಲ್ ಅಡ್ಮಿನಿಸ್ಟ್ರೇಷನ್ ಆಫ್ ದ ಮೊಘಲ್ ನೊಬೆಲಿಟಿ ಆಫ್ ದ ಬ್ಯೂರೋಕ್ರೆಸಿ, ಅಗಾರಿಯನ್ ಸಿಸ್ಟಮ್, ದ ಮೊಘಲ್ ಅಗಾರಿಯನ್ ಟ್ಯಾಕ್ಸೇಷನ್, agriculture of the production, trade, agricultural producer of condition of the peasants under the Mughals, land right and land ownership, agrarian relation under the Mughals, maturity of the land driven administration, ಜಮೀನ್ದಾರ ಆಫ್ ಜಹೀಂದಾರ. ಇಲ್ಲಿ ಚಾಪ್ಟರ್ 10ನಲ್ಲಿ 11ನಲ್ಲಿ ಸ್ಟೇಟ್ ಅಂಡ್ ಅರ್ಬನ್ ಲೈಫ್ ಆಫ್ ದ ಸ್ಟ್ರಕ್ಚರ್ ಅಂಡ್ ಕಾಂಪೋಸಿಷನ್ ಆಫ್ ದ ಮೆಡಿವಲ್ ಇಂಡಿಯನ್ ಟೌನ್ ಅಂಡ್ ಸಿಟೀಸ್, ಕ್ರಾಫ್ಟ್ ಅಂಡ್ ಟೆಕ್ನಾಲಜಿ ಬಗ್ಗೆ. ಚಾಪ್ಟರ್ 12 ಆರ್ಟ್ ಅಂಡ್ ಆರ್ಟಿಕಲ್ಚರ್, ಕಾಂಟ್ರಿಬ್ಯೂಷನ್ ಆಫ್ ಡೆಲ್ಲಿ ಸುಲ್ತಾನ್ ಅಂಡ್ ಮೊಘಲ್ ಡೆಕ್ಲೈನ್ ಆಫ್ ಮುಘಲ್ ಎಂಪೈರ್ ಕೇಸಸ್ ಬಗ್ಗೆ. ಸೆಕ್ಷನ್ 5ನಲ್ಲಿ ಹಿಸ್ಟ್ರಿ ಆಫ್ ಮಾಡರ್ನ್ ಇಂಡಿಯನ್ ಬಗ್ಗೆ. ಚಾಪ್ಟರ್ 1ನಲ್ಲಿ ಇದರಲ್ಲಿ ಅಡ್ವೆಂಟ್ ಆಫ್ ದ ಯುರೋಪಿಯನ್, ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ದ ಈಸ್ಟ್ ಇಂಡಿಯನ್ ಕಂಪ್ನಿ, ದ ಬ್ಯಾಟಲ್ ಆಫ್ ದ ಪ್ಲಾಸಿ, ಎಕ್ಸ್ಪ್ಯಾಷನ್ ಆಫ್ ಕಂಪ್ನಿ, ಟೆರರಿಸಮ್, ಲಾರ್ಡ್ ಆಫ್ ವೆಲಿ ದ ಎಕ್ಸ್ಪ್ಯಾಷನ್ ಆಫ್ ಕಂಪ್ನಿ ಟೆರರಿಟಿಸ್ ಬಗ್ಗೆ. ಲಾರ್ಡ್ ಆಫ್ ವೆಲಿ ಸಸಿಡೆನ್ಸಿ, ಅಲಿಯನ್ಸ್ ಆಫ್ ದ ಡೆಲಿಯನ್ಸ್ ಆಫ್ ದ ಡಾಕ್ಟರಿನ್ ಆಫ್ ಲ್ಯಾಬ್ಸ್. ಚಾಪ್ಟರ್ 2 ರವಿಲತ್ ಆ್ಯಕ್ಟ್ 1857 ಬಗ್ಗೆ. ರೌಲತ್ ಕಾಯ್ದೆ ಏನದವಲ್ಲ ಅವ್ರನ್ನಷ್ಟು ಓದಬೇಕು. ಕ್ವಿನ್ ಪ್ರೊಲಂಗೇಷನ್ ಆಫ್ ಇಂಪಾರ್ಟೆಂಟ್ ಆಫ್ ದ ವೆಸ್ಟರ್ನ್ ಎಜುಕೇಷನ್, ರೈಸ್ ಟು ಸೋಷಲ್ ರಿಸಿಲೆಂಟ್ ರಿಫಾರ್ಮೆಂಟ್ ಮೂಮೆಂಟ್. ಚಾಪ್ಟರ್ 3ನಲ್ಲಿ ಅಗರಿಯನ್ ಎಕಾನಮಿ, ದ ಬ್ರಿಟಿಷ್ ಲ್ಯಾಂಡ್ ರೆವೆನ್ಯೂ ಸಿಸ್ಟಮ್ ಆಗಿರ್ಬೋದು, ಜಮೀನ್ದಾರಿ, ರೋಟಿವಾರಿ ಅಂಡ್ ಮಹಲ್ವಾರಿ,
ಆ್ಯಂಡ್ ಕಮರ್ಷಿಯಲೈಸೇಷನ್ ಆಫ್ ಅಗ್ರಿಕಲ್ಚರ್ ಪ್ರೈಮ್ ಆಫ್ ದ ಪಾಲಿಸಿ ಬಗ್ಗೆ. ಚಾಪ್ಟರ್ 4 ಟ್ರಾನ್ಸ್ಪೋರ್ಟ್ ಆಫ್ ದ ಕಮ್ಯುನಿಕೇಷನ್ ರೈಲ್ವೆ ಟೆಲಿಗ್ರಾಫ್ ಬಗ್ಗೆ. ಚಾಪ್ಟರ್ 5 ಡಿಕ್ಲೈನ್ ಆಫ್ ಟ್ರೆಡಿಷನ್ ಆಫ್ ಇಂಡಸ್ಟ್ರಿಯಲ್ ಆಫ್ ಬ್ರಿಟಿಷ್ ಇಂಡಸ್ಟ್ರಿಯಲ್ ಪಾಲಿಸಿ ಬಗ್ಗೆ. ಇಂಡಿಯನ್ ವರ್ಕಿಂಗ್ ಕ್ಲಾಸಸ್ ಮೂವ್ಮೆಂಟ್. ಚಾಪ್ಟರ್ 4 ದ ಫೌಂಡೇಶನ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ದ ಮಾಡರ್ನೆಸ್ ಆಫ್ ಪೇರ್ಸ್. ಇಲ್ಲಿ ಎಕನಾಮಿಕ್ ಆಗಿರ್ತಕ್ಕಂಥ ನ್ಯಾಷನಲಿಸಮ್, ಪೊಸಿಷನ್ ಆಫ್ ದ ಬೆಂಗಾಲ್, ದ ರೈಸ್ ಆಫ್ ಎಕ್ಸಸಿಸಮ್ ಅಂಡ್ ಸೌದಿಸಮ್ ಮೂವ್ಮೆಂಟ್ ಆಫ್ ದ ರೆವಲ್ಯೂಷನ್ ಟೆರರಿಸಮ್. ಚಾಪ್ಟರ್ 7 ದ ಏಜ್ ಆಫ್ ದ Gandhian political, none of the cooperation of movement. Pune Pact, the Act of 1935, Congress Minister. Chapter 8 the freedom with the position Gandhi called do or die, quit in movement, circumstance of leading procession of Indian independence. Chapter 9 India and contemporary of the world, the policy of non-alignment of India, Sarko Asen EU. Section 6 History of the countries other than India. Chapter 1 the evolution of the Europe, the establishment of the Third Republic of the France, problem of the Russian Revolution 1918, the leadership of the Lenin. Chapter 2 Unification Germany and Italy. Chapter 3 1 and 2 World War, the establishment of the UNO, the various of organs and functions. Chapter 4 China between 1911 to 1975, Japan between the 1900 and 1954. ಇದು ಇಂಗ್ಲೀಷ್ನಲ್ಲಿರ್ತಕ್ಕಂಥ ಹಿಸ್ಟ್ರಿ ಸಬ್ಜೆಕ್ಟು ಲೆಕ್ಚರ್ಸ್ ಎಕ್ಸಾಮ್ ಏನು ಓದ್ತಿದ್ರು ಅದು. ಹಾಗಾಗಿ ನಿಮಗೇನಾದರೂ ಕನ್ನಡದಲ್ಲಿ ಬೇಕಾದರೆ ನಾನು ಕನ್ನಡದಲ್ಲೇ ಅಪ್ಲೋಡ್ ಮಾಡ್ತೀನಿ. ಇದನ್ನು ಟ್ರಾನ್ಸ್ಲೇಟ್ ಮಾಡ್ಕೊಂಡು ನಾನು ಕನ್ನಡದಲ್ಲಿ ಹೇಳ್ತಾ ಹೋಗ್ತೀನಿ ಅಂತ ಹೇಳ್ತೀನಿ. ಹಾಗಾಗಿ ಇದು ಇಂಗ್ಲೀಷಲ್ಲಿ ಇರ್ತಕ್ಕಂಥ ಸಿಲೆಬಸ್ ಕಾಪಿ ಅಂತ ಹೇಳ್ತೀನಿ. ಹಾಗಾಗಿ ನಾನು ಎಲ್ಲ ಸಬ್ಜೆಕ್ಟ್ಗಳಿಗೂ ಈಗ ಮಾಡ್ತಾ ಹೋಗ್ತೀನಿ. ಏನು PU ಉಪನ್ಯಾಸಕರಿದೆಲ್ಲ ಅಷ್ಟು ಟೋಟಲಿ ನಾನು ಸಿಲೆಬಸ್ ಕಾಪಿ ಹೇಳ್ತಾ ಹೋಗ್ತೀನಿ. ಹಾಗಾಗಿ ಯಾರ್ಯಾರು ಈ ಹೊಸದಾಗಿ ಚಾನಲ್ ನೋಡ್ತಿರೋ ಎಲ್ಲ ಸ್ನೇಹಿತರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಮತ್ತು ನಾನು ಮುಂದಿನ ತರಗತಿಯಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬೇರೆ ವಿಷಯವನ್ನು ಹೇಳ್ತಾ ಹೋಗ್ತೀನಿ. ಧನ್ಯವಾದಗಳು.